ಈಗ ಇನ್ನೊಂದು ಕಡೆಗೆ ಕಮಿಷನ್ ಬಾಂಬ್ ಅನ್ನ ಕಾಂಟ್ರಾಕ್ಟರ್ಗಳು ಮಾಡ್ತಾ ಇದ್ರು. ಈಗ ಇನ್ನೊಂದು ರೀತಿಯಾದಂಥ ಕಮಿಷನ್ ಬಾಂಬ್ ದೇವಸ್ಥಾನದ ವಿಚಾರದಲ್ಲೂ ಕೂಡ ಕಮಿಷನ್ ಅನ್ನು ಕೇಳುವಂಥದ್ದು ಹೊಸದ ಅಂತಂದ್ರೆ ಇಲ್ಲ, ನಡೀತಾನೆ ಬಂದಿದೆ. ಬಟ್ ಇದು ಬೆಂಗಳೂರಿನಲ್ಲಿ ನಡೆಯುವಂಥ ಕರಗದ ವಿಚಾರದಲ್ಲಿ ಕಮಿಷನ್ ಆರೋಪದಡಿ ಈಗ ಗೌರವಾಧ್ಯಕ್ಷ ಜಗನ್ನಾಥ್ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಬೆನ್ನಲ್ಲೇ ಜಗನ್ನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಕಮಿಷನ್ ಅನ್ನ ಕೇಳಿಲ್ಲ, ಅಧಿಕಾರಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ನನ್ನ ಧ್ವನಿಯನ್ನ ಹತ್ತಿಕ್ಕಲು ಈ ರೀತಿ ಮಾಡಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕಮಿಷನ್ಗಳು ಯಾವುದು ಕೂಡ ನಿಲ್ಲುವಂಗೆ ಕಾಣಿಸ್ತಾ ಇಲ್ಲ. ದೇವಸ್ಥಾನಗಳಲ್ಲೂ ನಿಲ್ತಾ ಇಲ್ಲ. ಆ ಕಡೆಗೆ ಅದಕ್ಕೊಂದಿಷ್ಟು ದುಡ್ಡು ಕೇಳ್ತಾರೆ, ಈ ಕಡೆಗೆ ಕೆಲಸ ಮಾಡೋದಕ್ಕೂ ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ. ಅದು 40% ಅಲ್ಲ, ಈಗ ಜಾಸ್ತಿ ಆಗಿದೆ ಅಂತಾರೆ. ಆ ದೃಶ್ಯಗಳು ನೋಡ್ಬಿಡಿ, ಒಂದ್ಸಲ ಕೇಳಿಸ್ಕೊಳ್ಳಿ. ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ, ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಅಣ್ಣವ್ರು ಇಲ್ಲ, ನಾವು ನಮ್ಮದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡಲಿಲ್ಲ ಅಂದ್ರೆ ಮತ್ತೆ ಅಲ್ರಿ, ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳ್ರಿ, ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ ಪರ್ಸೆಂಟೇಜ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದಂತಹ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಂತಹ ಜಗನ್ನಾಥ್ ಶೇಖ್ಜಿ ವಿರುದ್ಧವೇ ಈಗ ಕಮಿಷನ್ ಆರೋಪ ಕೇಳಿ ಬಂದಿದೆ. ಸೊ ಖುದ್ದು ಗುತ್ತಿಗೆದಾರರೇ ಈ ಒಂದು ಆಡಿಯೋ ಮತ್ತು ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಜಗನ್ನಾಥ್ ಶೇಖ್ಜಿ ಅವರಿದ್ದಾರೆ. ಸರ್, ಈಗ ನಿಮ್ಮ ಮೇಲೆ ಈಗ ಪ್ರಮುಖವಾದಂಥ ಒಂದು ಗಂಭೀರವಾದಂಥ ಆರೋಪ ಬಂದಿದೆ. ನೀವು ಕೂಡ 3% ಕಮಿಷನ್ ಕೇಳ್ತಾ ಇದ್ದೀರಾ ಗುತ್ತಿಗೆದಾರರ ಬಳಿ ಅಂತ. ಇದಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು? ಸುಳ್ಳು ಸರ್, ನಾ ಕೇಳಿಯೇ ಲೋಟಿ 3% ಕೇಳೋಂಥ ಕ್ವಶನ್ನೇ ಬರಲಿ. ಯಾಕೆ ಕೇಳ್ತೀನಿ ಅಂತಂದ್ರೆ, ನಾನು ಸಂಘ ಕೊಡೋದು ನಾ ಕೇಳಿಲ್ಲ, ನಾ ಟೆಂಡ್ರಲ್ಲಿ ಹಾಕಿಲ್ಲ. ಮತ್ತು ಟೆಂಡ್ರ್ ಹಾಕಿಲ್ಲ ಅಂತ ನಾನು ಕಮಿಷನ್ ಕೊಡ್ಬೇಕಾರು, ಇದು ಮಾಡೋಕ್ಯಾರು ಇವರೇ. ನಾನು ನೋದ ಇವತ್ತನ ಆ ಕಾಂಟ್ರಾಕ್ಟ್ರಿಗೆ ಬೆದರ್ಸಿಕತ್ತಾರೆ ಟೆಂಡ್ರ್ ವಿಡ್ರಾ ಮಾಡೋಕಂತೇಳಿ. ಒಬ್ಬ ಕಾಂಟ್ರಾಕ್ಟ್ರಿಗೆ ಬೆದರಿಸಿದ ವಿಡಿಯೋ ತೋರಿಸ್ರಿ ನಂಗೆ, ಆಡಿಯೋ ತೋರಿಸ್ರಿ ನಂಗೆ. ಎಂಟೈರ್ ವಿಡಿಯೋ ಆಗಿದ್ದಲ್ಲಿ ಯಾವ ಇಲಾಖೆ ಕಾಂಟ್ರಾಕ್ಟ್ ಸಂಬಂಧಪಟ್ಟಂತೆ ನೀವು ಯಾವ ಕಚೇರಿಗೆ ಹೋದಾಗ ನಡೆದಿರುವಂಥ ಘಟನೆ ಅದು? ನಗರಾಭಿವೃದ್ಧಿ ಚೀಫ್ ಇಂಜಿನಿಯರ್ ಆಫೀಸ್ದಲ್ಲಿ ಇದು ನಡೆದಿದ್ದು. ಬೆಂಗಳೂರು DMA ಶ್ರೀನಿವಾಸ್ ಅಂತ ಹೇಳಿ ಒಬ್ಬ ಚೀಫ್ ಇಂಜಿನಿಯರ್ ಅದಾರ. ಟೆಂಡರ್ ಹಾಕಿ ಸುಮಾರು 90 ಡೇಸ್ ಆಯಿತು. ಎಲ್ಲ ಕಾಂಟ್ರಾಕ್ಟರಿಂದ ಟೆಂಡರ್ ಒಡೆಯಲೇಗಾರ ತಕ್ಕೋ ಅಂತಾರೆ ಅಂತ ಇದ್ದಾಗ ಭಾಳ ಕಾಂಪ್ಲೇಂಟ್ ಮಾಡ್ತಾರೆ ನಾವು ಬಲ್ಲಿ. ಮಾಡಿದಾಗ ನಾ ಹೇಳ್ದೆ, ನೋಡಪ್ಪ ಟೆಂಡರ್ ಹೊಡೀರಿ, ಹೊಡೆದ ಕಿಸ್ನರಿ ಅನ್ನೋದು ಯಾರಿಗೆ ರೀಸನೇಬಲ್ ಕರೆಕ್ಟ್ ಲೆಸ್ ಆತಾರೆ ಅವ್ರಿಗೆ ಕೊಟ್ಟು ಬಿಡ್ರಿ ಅಂತ ಹೇಳ್ಕೊತೆ ಬಂದೆವು. ಹ್ಞೂ ಅನ್ಕೋತೆ ಬಂದರು. ಕಡೆಗೆ ಹೊಡಿಲಿಲ್ಲ. ಬಟ್ ಹಿಂದ್ರ ಕಡೆ ಏನು ಮಾಡಿದ್ರು, ಚೀಫ್ನಾಗ ಫೋನ್ ಮಾಡಿದ್ರು, ಇಲ್ಲಿ ಟೆಂಡರ್ ಎಲ್ಲ ಕಾಂಪ್ರಮೈಸ್ ಆದವು ಅಂತಂದರು. ಹೆಂಗೆ ಸರ್, ಹೆಂಗೆ ಕಾಂಪ್ರಮೈಸ್ ಇಲ್ಲ, ಯಾರು ಕೇಳ್ತಾರೆ, 3 ಕೇಳ್ತಾರೆ, ಹೀಗೆಲ್ಲ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದೇವೆ ಅಂತಂದರು. ಟೆಂಡರ್ಗಳು ಅವ್ರು ಹೇಳ್ಬೇಕು ಸರ್, ನೀವು ಹೇಳ್ದಂಗೆ ಅವ್ರು ಹೇಳ್ಬೇಕಲ್ಲ ತಂದಾಗ ನಿಮ್ಮ ಬರ್ರಿ ಹೇಳ್ತಂದರು. ನಾ ಆಫೀಸ್ಗೆ ಹೋದ ಈ ಮನುಷ್ಯಾಗ ಹಚ್ಚಿ ಹೇಳಿಸೋರು, ಇಲ್ಲ ಸರ್ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇವೆ, ನಮ್ಗೆ ಏನು ಸ್ವಲ್ಪ ಕಡಿಮೆ ಮಾಡಿಸ್ರಿ ನಂಜರ್, ನೀವು ಬಂದಿರಿ ಭಾಳ ಚಲೋ ಆಯಿತು, ಸ್ವಲ್ಪ ಏನಾರು ಕಡಿಮೆ ಮಾಡಿಸ್ರಿ ರಿಕ್ವೆಸ್ಟ್ ಮಾಡ್ಕೊಂಡವ. ನನಗೆ ಏನು ಕಡಿಮೆ ಮಾಡಿಸಪ್ಪ ಹೇಳಂದ 3% ಮಾತಾಡಿದ್ನಿ, ಈಗ 30% ಕೊಟ್ಬಿಡು. ಮಾತಾಡೋ ಕೊಡ್ಬೇಕು 3% ಯಾರಿಗೆ ಕೊಡ್ಬೇಕು? ಅವ ಯಾವ ಟೆಂಡರ್ ತಕ್ಕೋತಾನ ಆ ಕಾಂಟ್ರಾಕ್ಟರ್. ಎಷ್ಟು ಜನ ಅಂತ ಹಾಕಿರ್ತಾರೆ? ಭಾಳ ಜನ ಇಲ್ಲಿ ಅವ್ರಿಗೆ ಒಬ್ಬರಿಗೆ ಅವರೆಲ್ಲ ಹಂಚ್ಕೋತಾರ. ಮೊದಲಿನದು ಬಂದಿರೋದ್ರಿ ಇದು, ಮೊದಲಿನದು ನಂಬಲ್ಲಿ ಬಂದಿರೋದ ಏನ್ರಿ. ಇವತ್ತೇ ಅಲ್ಲ, ಎಂದು ನಾವು ಕಾಂಟ್ರಾಕ್ಟರ್ ಮಾಡ್ತೇವೆ ರಿಂಗ್ ಆಗೋದು ಅದು ನಿಮ್ಗೆ ಗೊತ್ತಿತ್ತಲ್ಲ, ರಿಂಗ್ ಆಗ್ತದ ಹಂಗಾಗ್ತದೆ, ಹಿಂಗೆ ಕಾಂಪ್ರಮೈಸ್ ಮಾಡ್ತಾರೆ. ಒಂದು ಸಲ ರೊಕ್ಕ ತೊಗೋತೇವ್ರಿ, ಒಂದು ಸಲ ಏನು ಮಾಡ್ತೇವೆ ಏನು ಎಲ್ಲರೂ ಈ ಕೆಲಸ ಬಿಡ್ತೇವಪ್ಪ, ಮುಂದೆ ಹೊತ್ತೊಂದು ಕೆಲಸ ಕೊಡುವಂತೇವೆ. ಆಡಿಯೋದಲ್ಲಿ ಪ್ರಮುಖವಾಗಿ ಅವ್ರು ಹೇಳ್ತಾರೆ 2%, 2.5% ಕೊಡ್ತೀನಂತ. ಬಟ್ ನೀವು ಹೇಳ್ತೀರಿ 3%. ಯಾಕೆ ಗುತ್ತಿಗೆದಾರ ಮೇಲೆ ಈ 3% ಕೊಡ್ಲೇಬೇಕು ಅನ್ನೋದು ಯಾಕೆ ಒತ್ತಡ ಇದು? ಇಲ್ಲ ಸರ್, ನಾವು ಕೊಡುವ ತಂದಿಲ್ಲ, ಮಾತಾಡ್ಕೊಂಡಿದ್ದೀವಿ. ಒಂದು 3 ಸಲ ಮಾತಾಡ್ರ ಅವ್ರಿಗೆ ಅವ ಅಂತ ಕೇಳ್ತಾನ ನೋಡ್ರವ. ಸರ್ 3% ಬೇಡಕತ್ತಾರ, ನೀವೇನಾದ ಕಡಿಮೆ ಮಾಡಿಸ್ರಿ, ನಿಮ್ಮ ಕೈ ಜೋಡಿಸ್ತೀನಿ, ಹಿರಿಯರ್ ಇದ್ದೀರಿ, ಸೀನಿಯರ್ ಇದ್ದೀರಿ, ಕೈ ಜೋಡಿಸ್ತೀವಿ ಕುಲ್ಲ ಹೇಳಕತ್ತಾನವ. ಅದ್ರ ಚೀಫ್ ಇಂಜಿನಿಯರ್ ಬಂದ ನೋಡ್ರಿ ಅಡ್ಡ, ಅವೇನಂತಾನೆ 2% ಮುಗಿಸ್ಬಿಟ್ರಿ ಅಂತ. ನಂದು 2 ಅವ ಅಂತೀನಿ, ನೀ 3 ಅಂತಿ. ಇದು ಬೇಡ ನಂಗೆ ಸೀದಾ ಟೆಂಡರ್ ಹೊಡ್ರಿ ಜೊತೆ ಬಂದ್ಬಿಟ್ನ. ಈಗ ಪ್ರಮುಖವಾಗಿ ಈ ಒಂದು ಆರೋಪ ಬಂದ ಬಳಿಕ ತಮ್ಮ ಒಂದು ಗೌರವಾಧ್ಯಕ್ಷ ಸ್ಥಾನಕ್ಕೂ ಕೂಡ ಈಗ ತೆಗಿಬೇಕು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಕೆಲ ಗುತ್ತಿಗೆದಾರರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಆ ಒಂದು ಸ್ಥಾನ ಬಿಡಕ್ಕೆ ರೆಡಿ ಆಗಿರ ಈಗ ತೆಗೆದ್ರೆ 100% ರೀ. ಈಗ ನಮ್ಮ ಅಧ್ಯಕ್ಷರ ಮೇಲೆ ನಂಗೆ ಭರೋಸದ ಆ ಥರ ಮಾಡಂಗಿಲ್ಲ ಅಂತೇಳಿ. ಒಂದು ವೇಳೆ ಯಾವುದೇ ಒತ್ತಡಕ್ಕೆ ಈಗ ಮಣದು ಏನು ಮಾಡಿದ್ರು ಅಧ್ಯಕ್ಷ ಅಂತಂದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಲೀಗಲ್ ಇರಬೇಕು, ನೋಟಿಸ್ ಕೊಡ್ಬೇಕು, ನಂಗೆ ನೋಟಿಸ್ ಕೊಡೋಕ್ಕೆ ನಾನು ತೆಗಿಬೇಕು. ವಿತೌಟ್ ನೋಟಿಸ್ ಕೊಡ್ಲಾರ್ದೆ ಇದು ಮಾಡಿಬಿಡಿ. ಯಾರು ಹೇಳಿದಕ್ಕೆ ಏನಾದ್ರು ಇದು ಮಾಡೋದು ಕನ್ಫರ್ಮ್ ಮಾಡ್ಬೇಕು. ಇದು ಅಸೋಸಿಯೇಷನ್ ನಾವು ಒಬ್ಬನೇ ಸರ್, ಅಸೋಸಿಯೇಷನ್ ಇದು ಆಗ್ತದ್ರಾಗ ನನಗೆ ತೆಗೆದ್ರೆ ಅಸೋಸಿಯೇಷನ್ ತಪ್ಪು ಮಾಡ್ದಂಗಿಲ್ಲ. ಮತ್ತೊಬ್ರು ಯಾರು ಕೇಳ್ತಾರೆ ನಾಳೆ ನೀವು ಇವ್ರು ತಪ್ಪು ಒಪ್ಕೊಂಡಂಗೆ ಇವರು ನನಗೆ
ಇನ್ನು ಕಮಿಷನ್ ಆರೋಪ ಮಾಡಿದವರಿಂದಲೇ ಈಗ ಕಮಿಷನ್ ವಸೂಲಿಯನ್ನು ಮಾಡುವಂಥದ್ದು. ಏನ್ರಿ ಕಮಿಷನ್ಗಳು ಎಷ್ಟು ಸುಲಭ ಆಗ್ಬಿಟ್ಟಿದೆ ಅಂತಂದರೆ, ಏನು ಒಳ್ಳೆ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳ್ದಂಗೆ ಆಗೋಯ್ತು. ಮಾರ್ಕೆಟಲ್ಲಿ ಹೋದಾಗ ನಿಮ್ಗೆ ಇಷ್ಟು ಪರ್ಸೆಂಟ್ 100 ರೂಪಾಯಿ ಇದ್ರೆ ರೀ 80 ರೂಪಾಯಿ ಮಾಡಿರಿ, ಆ ರೀತಿಯಾಗಿ ಒಳ್ಳೆ ಸೇಲ್ ಆದಂಗೆ ಆಗ್ತಾ ಇದೆಯಲ್ರಿ ನಮ್ಮ ಜನ ಕಟ್ಟಿರುವಂಥ ತೆರಿಗೆ ದುಡ್ಡು. ಅಯ್ಯಯ್ಯೋ, ಸಣ್ಣ ಗುತ್ತಿಗೆದಾರರಿಗೆ 3% ವರೆಗೆ ಕಮಿಷನ್ ಕೇಳೋ ಆಡಿಯೋ ವೈರಲ್ ಆಗಿದೆ. ಆಡಿಯೋ ವೈರಲ್ ಬೆನ್ನಲ್ಲೇ ಗುತ್ತಿಗೆದಾರ ಸಂಘ ಸುದ್ದಿಗೋಷ್ಠಿಯನ್ನು ಮಾಡಿದೆ. ಇದು ಖಾಸಗಿ ಜಾಗದಲ್ಲಿ ಆಗಿರುವ ವ್ಯವಹಾರ ಅಂತಿದ್ದಾರೆ. ಬಟ್ ಅಲ್ಲಿ ಗೌರವಾಧ್ಯಕ್ಷರು ಹೇಳ್ತಾ ಇದ್ದಾರೆ ಇಂಜಿನಿಯರ್ ಆಫೀಸ್ ಅಂತ ಹೇಳಿ. ಈ ಘಟನೆಗೂ ಗುತ್ತಿಗೆದಾರ ಸಂಘಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಯಾವ ಕಾರಣಕ್ಕೂ ನಾವು 80% ಇದೆ ಅಂತ ಹೇಳೇ ಇಲ್ಲ ಅಂತಿದ್ದಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್, ನಿರ್ದೇಶಕ ಚಿಂಚುಳಿ ಈಗ ಸಸ್ಪೆಂಡ್ ಆಗಿರೋದು. ಕೊಡ್ತೀನಿ ಈಗ ನೀವು ಅದಕ್ಕೆ 3% 1 ಪೈಸೆ ಒಳಗಡೆ 3% ಅಂದ್ರೆ ಇಲ್ಲ, ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದೀವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ, ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಇಲ್ಲ ಒಪ್ಪಬೇಕಾದ ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳ್ರಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ. ಏನು ಬೇಡ ನಿಮ್ಗೆ ಐತೆ, ನಾವು ಕೆಲಸ ಮಾಡ್ಬೇಕಾಗ್ತದೆ ಗೊತ್ತಿಲ್ಲ. ಅಲ್ಲಲ್ರಿ, ಈಗ ನಾ ಏನತ್ತೀನಿ ಈಗ 14 ಸರ್ ಅದು ಅವ್ರವ್ರ ವೈಯಕ್ತಿಕ. ತಡೀರಪ್ಪ, ಮಧ್ಯದಲ್ಲಿ ಮಾತಾಡಬೇಡ್ರಿ. ಅವರೆಲ್ಲ ಅವ್ರ ವೈಯಕ್ತಿಕ, ಆಯಿತಾ? ಅದು ನಾವು ಯಾರೂ ಮಾಡಲ್ಲ. ಇರ್ತಾರಲ್ಲ ನಮ್ಮಲ್ಲೂ ಕಾಂಟ್ರಾಕ್ಟ್ರುಗಳು ಕಲ್ಪಿಡಿಸಿರ್ತಾರೆ. ನಾವೇನು 100% ರೈಟು ಅಂತ ಹೇಳಲ್ಲ. ನಮ್ಮಲ್ಲೂ ಒಂದು 5-10% ಕಲ್ಪಿಡಿಸಿರ್ತಾರೆ. ಅವ್ರು ಮಾಡ್ತಾರೆ, ಕೆಲವರೆಲ್ಲ ಮಾಡ್ತಾರೆ, ಮಾಡಿಸ್ತಾರೆ. ಬರೀ ಮಾಡೋದಲ್ಲ, ಮಾಡಿಸ್ತಾರೆ. ಅದು ಇಲ್ಲ, ನಮ್ಮಲ್ಲೂ ಈಗ ಅದು ಒಂದು ನಮಗೆ ಡಿಮ್ಯಾಂಡ್ ಹೇಳ್ತೀವಲ್ಲ, ಪ್ಯಾಕೇಜ್ ಟೆಂಡರ್ ಮಾಡೋದ್ರಿಂದ ಅದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರನೇ ಪ್ಯಾಕೇಜ್ ಟೆಂಡರ್ ಮಾಡಬಾರ್ದು ಅನ್ನೋದೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಡ್ತಿದ್ದೀವಿ. ಸರ್, ನೀವು ತನಿಖೆ ಮಾಡಿಬಿಟ್ರೆ ನಮ್ಮ ಟೆಂಡರ್ಗಳು, ಟೆಂಡರ್ ಫಾರ್ಮಾಲಿಟೀಸು, ನಮ್ಮ ನೋಟಿಫಿಕೇಶನ್ ತನಿಖೆ ಮಾಡಿಬಿಟ್ರೆ ಆಯಾ ಇಲಾಖೆಗಳಲ್ಲಿ ಆ ತನಿಖೆ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಯಾರನ್ನ ಎಷ್ಟು ಜನ ಟೆಂಡರ್ ಹಾಕಿದ್ರು, ನೋಟಿಫಿಕೇಷನಲ್ಲಿ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ರು, ಎಷ್ಟು ಜನ ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ಡಲ್ಲಿ ಹೋದ್ರು, ಎಷ್ಟು ಜನ ಫೈನಾನ್ಷಿಯಲ್ ಬಿಡ್ಡಲ್ಲಿ ಹೋದ್ರು ಅಂತಂದೇಳಿ ತಮಗೆ ಗೊತ್ತಾಗುತ್ತದು. ಅದಕ್ಕೆ ನಾವೇನು ಹೇಳೋದು ಬೇಡ, ನಾವು ಮಾಡೋದು ಬೇಡ, ಅದೇ ಹಂಗೆ ಇದೆ. ಎಸ್ ಅದು ನಿಮ್ದು ಒಪ್ಕೊತೀನಿ, ಅದು ಮಾಡ್ಕೊಂತಾರೆ. ಅದಕ್ಕೆ ನಾವು 100 ಪುಟಗಳ ಲೆಟ್ರ್ ಬರೆದಿದ್ದೀವಿ ಚೀಫ್ ಸೆಕ್ರೆಟರಿ ಅವ್ರಿಗೆ. 100 ಪುಟಗಳ ಲೆಟ್ರ್ ಬರೆದ್ಬಿಟ್ಟು ಅವ್ರಿಗೆ ತಿಳಿಸಿದ್ವಿ ನಾವು. ನೋಡಿ, ಹಿಂಗೆ ಇಷ್ಟಿಷ್ಟು ಲೆಟ್ರ್ ಬರೆದ್ರು ಕೂಡ ಅದೇನು ಆಗ್ತಾ ಇಲ್ಲ, ನೀವು ದಯವಿಟ್ಟು ಒಂದು ಮೀಟಿಂಗ್ ಕರೀರಿ, ಮನೆ ಮುಖ್ಯಮಂತ್ರಿಗಳು, ಸಚಿವರು ಮತ್ತು ಸರ್ಕಾರಿ ಮಟ್ಟದಲ್ಲಿ ಅಫಿಷಿಯಲ್ ಮೀಟಿಂಗ್ ಕರೀರಿ ಅಂತ ನಮ್ಮ ಡಿಮ್ಯಾಂಡ್ ಅದೇ ಇರೋದು. ದುಡ್ಡಿಂದು ನಾವು ಕೇಳ್ತಾ ಇಲ್ಲ. ದುಡ್ಡಿಂದು ಎರಡನೇದು. ಮೊದಲನೇದು, ನಮ್ಮ ಒಂದು ಅಫಿಷಿಯಲ್ ಮೀಟಿಂಗ್ ಮನೆ ಮುಖ್ಯಮಂತ್ರಿಗಳು ರೆಡಿ ಮಾಡಲಿ ಅಂತ ಹೇಳಿ ನಾವು ಚೀಫ್ ಸೆಕ್ರೆಟರಿಗೆ 8 ಜನ ಮಿನಿಸ್ಟ್ರುಗಳಿಗೆ ನಾವು ಮನವಿ ಮಾಡ್ಕೊಂಡಿರೋದು ಅದೇ, ಅಷ್ಟೇ ನಾವು.